Krishna
ಕನ್ನಡ ಗೊತ್ತಿಲ್ಲ. Translate in Kannada. How they understand? तत्पश्चात नेक्तरीला प्रविष्टम विष्णुपाद अष्टोत्तर सत्मान स्वामी महाराज एवं समस्त वैष्णव के चरण कमलों में ನಾನು ನನ್ನ ಗುರುಗಳಾಗಿರ್ತಕ್ಕಂತಹ ಶ್ರೀಮದ್ ಭಕ್ತಿ ವೇದಾಂತ ವಾಮನ್ ಮಹಾರಾಜರವರಿಗೆ ಅನಂತ ಕೋಟಿ ದಂಡವತ್ ಪ್ರಣಾಮವನ್ನು ಅರ್ಪಿಸುತ್ತೇನೆ. ಮತ್ತು ಶಿಕ್ಷಾ ಗುರುಗಳಾಗಿರ್ತಕ್ಕಂತಹ
ಶ್ರೀ ಭಕ್ತಿವೇದಾಂತ ನಾರಾಯಣ ಮಹಾರಾಜರಿಗೆ ಅನಂತಕೋಟಿ ದಂಡೋತ್ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ. ತದನಂತರ ಸರ್ವ ವೈಷ್ಣವರಿಗೂ ನಾನು ಯಥಾಯೋಗ್ಯ ದಂಡೋತ್ ಪ್ರಣಾಮವನ್ನು ಅರ್ಪಿಸಿ ಈ ಹರಿಕಥೆಯನ್ನು ಮುಂದುವರಿಸ್ತಾ ಇದ್ದೀನಿ. ನೀವೆಲ್ಲ ಪ್ರಹ್ಲಾದ್ ಮಹಾರಾಜರಿಗೆ ಹೆಸರು ಕೇಳಿದ್ದೀರಾ? ಅವ್ರ ತಂದೆ ಹಿರಣ್ಯಕಶಿಪು असुर हिरण्यकशिपु ने कर दिया कोई विष्णु नाम ಹಿರಣ್ಯಕಶಿಪು ಏನಂತ ಹೇಳಿದ್ರು, ಯಾರು ವಿಷ್ಣುವಿನ ಹೆಸರನ್ನು ಎತ್ತಬಾರದು ಅಂತ ಹೇಳಿದ್ರು. प्रहलाद महाराज उन्होंने पिताजी विष्णु नाम ध्यान ಪ್ರಹ್ಲಾದ್ ಮಹಾರಾಜ್ ಏನ್ ಮಾಡ್ತಾ ಇದ್ರು, ಯಾವಾಗ್ಲೂ ವಿಷ್ಣುವಿನ ನಾಮವನ್ನು ಉಚ್ಚರಿಸ್ತಾ ಇದ್ರು. प्रहलाद महाराज हिरण्यकशिपु ने बेटा की पूछा, प्रहलाद तुमने गुरुकुल में रहकर की क्या शिक्षा सीखा? ಪ್ರಹ್ಲಾದ್ ಮಹಾರಾಜ್ ಹಿರಣ್ಯಕಶಿಪು ಅವ್ರ ಮಗ ಪ್ರಹ್ಲಾದ್ ಮಹಾರಾಜ್ ಹೇಳ್ತಾನೆ, ಹೇ ಪ್ರಹ್ಲಾದ, ನೀನು ಗುರುಕುಲದಲ್ಲಿ ಹೋಗಿದ್ಯಲ್ಲ, ಏನ್ ಕಲ್ತೆ ನೀನು, ಹೇಳ ನನಗೆ ಅಂತ ಕೇಳ್ತಾರೆ. प्रहलाद महाराज ने तत्सात मन में असुर वर्ज देना सदा समुद्री में ध्यान असत ग्रह हित्वात्मपातम विहांत भूपम वनम गतुज हरिमाश्रय। प्रहलाद महाराज ने कहा, हे पिता, इस संसार कैसे अंध कुएं की भांति। ಪ್ರಹ್ಲಾದ್ ಮಹಾರಾಜರು ಅವ್ರ ತಂದೆಗೆ ಹೇಳ್ತಾರೆ ಅವಾಗ, ಓ ತಂದೆ, ಈ ಸಂಸಾರ ಅನ್ನೋದು ಹೇಗೆ ಅಂದ್ರೆ ಕತ್ತಲೆ ಕೋಣೆ, ಕತ್ತಲೆ ಬಾವಿ ಇದ್ದಂಗೆ. जैसे जिस कुएं में कोई पानी नहीं है, सूखा हुआ, ಆ ಬಾವಿಯಲ್ಲಿ ನೀರೇ ಇಲ್ಲ. और उस कुएं में सूखा कुएं में कौन पड़ा हुआ है? एक अजगर सांप पड़ा हुआ है। ಆ ಒಂದು ಬಾವಿಯಲ್ಲಿ ಹೆಬ್ಬಾ ಒಂದು ವಾಸವಾಗಿದೆ. ये तत्साधु मन ने असुर वजन सदा समुद्र ज्ञान अस्त्रग्रह हित्वात्म पातम गृहांध रूपम। गृह कैसे है? अंध कूप के भांति है। ನಿನ್ನ ಮನೆ ಹೇಗಿದೆ? ಅಂಧಕೂಪ ಅಂದ್ರೆ ಕತ್ತಲೆ ಕೋಣೆ, ಕೂಪ ಅಂದ್ರೆ ಬಾವಿ, ಕತ್ತಲೆ ಬಾವಿಯ ಹಾಗೆ ಸರ್ಪಗಳು ವಾಸಿಸುವಂತೆ ಇದೆ. और इस अंध कुएं में जो गिर जाता है उसके बचने की उपाय नहीं। ಈ ಕತ್ತಲೆ ಕೋಣೆ, ಕತ್ತಲೆ ಬಾವಿಯಲ್ಲಿ ಯಾರು ಬೀಳ್ತಾರೋ, ಈ ಸಂಸಾರ ಎಂಬತಕ್ಕಂಥ ಕತ್ತಲೆ ಬಾವಿಯಲ್ಲಿ ಯಾರು ಬೀಳ್ತಾರೋ ಅವರು ಮತ್ತೆ ಏಳು ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. इसलिए इस संसार के अंधेरों को त्याग देकर के एकमात्र वृंदावन में जाकर के श्री हरि भजन करना ही कर्तव्य है। ಅದಕ್ಕೆ ಈ ಅಂಧಕೂಪವನ್ನು ನಾವೇನ್ ಮಾಡಬೇಕು, ಈ ಅಂಧಕೂಪವನ್ನು ನಾವು ತ್ಯಾಗ ಮಾಡಿ ಇಲ್ಲಿಂದ ಮೊದಲು ಬಿಟ್ಟು ವೃಂದಾವನಕ್ಕೆ ಹೋಗಿ ಹರಿಯ ಭಜನೆ ಮಾಡುವುದೇ ಉಚಿತ. एक बार एक व्यक्ति जंगल में चले गए। ಒಂದ್ ದಿವಸ ಒಬ್ಬ ವ್ಯಕ್ತಿ ಅಡವಿಗೆ ಹೋಗ್ತಾನೆ, ಕಾಡಿಗೆ ಹೋಗ್ತಾನೆ. उनके पीछे एक शेर उसके पीछा करने लगे। ಒಂದು ಹುಲಿ ಅವನ ಹಿಂದೆ ಅಟ್ಟಿಸ್ಕೊಂಡು ಬರ್ಲಿಕ್ಕೆ ಶುರು ಮಾಡುತ್ತೆ. शेर की हुंकार सुन करके वो डर गए। ಹುಲಿಯ ಶಬ್ದವನ್ನು ಕೇಳಿ, ಅದರ ಶಬ್ದವನ್ನು ಕೇಳಿ ಅವನು ಹೆದರ್ ಬಿಡ್ತಾನೆ. वो दौड़ते दौड़ते एक अंध कुआं के पास आ गए। ಅವನು ಓಡ್ತಾ 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 ಏನ್ ಮಾಡ್ತಾನೆ, ಒಂದು ಕತ್ತಲೆ ಬಾವಿ ಹತ್ರ ಬರ್ತಾನೆ. उस कुएं में कोई पानी नहीं था। ಆ ಬಾವಿಯಲ್ಲಿ ನೀರಿರಲಿಲ್ಲ. अब उस कुएं के पास एक जो पेड़ के वृक्ष की डाल जो है वो मन कुएं के क्रॉस करते हुए आगे चल गए। ಅಲ್ಲಿ ಆ ಬಾವಿಯಲ್ಲಿ ಏನಾಗಿತ್ತು ಅಂದ್ರೆ ಒಂದು ಮರ, ಆ ಮರ ಹೇಗ್ ಬೆಳೆದಿತ್ತು ಅಂದ್ರೆ ಆ ಬಾವಿಯ ಕ್ರಾಸ್ ಮಾಡ್ಕೊಂಡು ಇನ್ನೊಂದ್ ಕಡೆಗೆ ರೀಚ್ ಆಗಿತ್ತು ಅದರ ಬ್ರಾಂಚ್. वह व्यक्ति प्राण बचाने के लिए कूद करके वो पेड़ की डाल को वो पकड़ लिया और उसमें वो लटकने लगे। ಆಗ ಆ ವ್ಯಕ್ತಿ ಏನ್ ಮಾಡ್ತಾನೆ, ತನ್ನ ಪ್ರಾಣವನ್ನು ಉಳಿಸ್ಕೊಳ್ಳಿಕ್ಕೆ ಆ ಒಂದು ಬ್ರಾಂಚ್ ಏನ್ ಬೆಳೆದಿರುತ್ತಲ್ಲ ಅದನ್ನ ಹಿಡ್ಕೊಂಡು ಅಲ್ಲೇ ಅವನ ಪ್ರಾಣ ಬಚಾಕ್ಲಿಕ್ಕೆ ಅದನ್ನ ಹಿಡಿತಾನೆ, ಹಿಡ್ಕೊಂಡು ಆ ಬಾವಿ ಒಳಗಡೆ ಬೀಳೋದಿಲ್ಲ. ಅದೇ ಸಮಯದಲ್ಲಿ ಆ ಹುಲಿ ಕೂಡ ಅಲ್ಲಿ ಬಂದು ಶಬ್ದ ಮಾಡ್ತಾ ಇರುತ್ತೆ. ಕೆಳಗಡೆ ಏನಿತ್ತು? ಸರ್ಪ ಇತ್ತು, ಮೇಲ್ಗಡೆ ಹುಲಿ ಇದೆ, ಇವನು ಮಧ್ಯದಲ್ಲಿ ತೇಲಾಡ್ತಾ ಇದ್ದಾನೆ.
धीरे धीरे अपने फन को ऊपर उठाने लगे। ಅದು ಆ ಸರ್ಪ ಏನ್ ಮಾಡ್ತು, ಅದರ ಕತ್ತನ್ನು ಮೇಲ್ಮೇಲೆ ಮಾಡ್ಲಿಕ್ಕೆ ಪ್ರಯತ್ನಿಸ್ತಾ ಇತ್ತು. इतने समय देखा एक हाथी आकर के उस पेड़ के ऊपर अपने शरीर को जो है घिसने लगे। ಅದೇ ಸಮಯದಲ್ಲಿ ಒಂದು ಆನೆ ಏನ್ ಮಾಡ್ತು ಅಂದ್ರೆ, ಆ ಒಂದು ಮರ ಏನ್ ಬೆಳೆದಿತ್ತಲ್ಲ ಅದಕ್ಕೆ ತನ್ನ ಶರೀರವನ್ನು ಉಜ್ಲಿಕ್ಕೆ ಶುರು ಮಾಡುತ್ತೆ. देखा क्या, दो चूहा आकर के उस डाल को ಎರಡು ಇಲಿಮರಿ ಏನ್ ಮಾಡುತ್ತೆ, ಅವನು ಹಿಡಿದಿರ್ತಾನಲ್ಲ ಬ್ರಾಂಚು, ಆ ಬ್ರಾಂಚ್ ನ ತಿನ್ಲಿಕ್ಕೆ ಶುರು ಮಾಡುತ್ತೆ. ಅದರಲ್ಲಿ ಒಂದು ಬಿಳಿ ಇಲಿ, ಒಂದು ಕಪ್ಪು ಇಲಿ. इतने समय वो देखा, ऊपर के देखा क्या, एक मधुमक्खी की छत्ता है। ಅವನು ಅದೇ ಸಮಯದಲ್ಲಿ ಮೇಲ್ ನೋಡ್ತಾನೆ, ಮೇಲ್ ಇನ್ನೊಂದು ಬ್ರಾಂಚ್ ನಲ್ಲಿ ಒಂದು ಹನಿ ಬೀಸ್ ನ ಒಂದು ಗೂಡಿರುತ್ತೆ, ಅಲ್ಲಿ ಜೇನುಗೂಡು. ಅದೇ ಸಮಯದಲ್ಲಿ ಏನಾಗ್ತಾ ಇದೆ, ಆ ಹನಿ ಬಿ ಜೇನುಗೂಡಿನಿಂದ ಒಂದೊಂದೇ ತೊಟ್ಟು ಜೇನು ಬೀಳ್ತಾ ಇದೆ. ಅವನೇನು ಯೋಚನೆ ಮಾಡ್ತಾನೆ, ನಾನು ಈ ಸ್ವಲ್ಪ ಜೇನನ್ನ ಸ್ವಲ್ಪ ಸವಿಬೇಕು ಅಂತ ವಿಚಾರ ಮಾಡ್ತಾನೆ. और वो मधुमक्खी आकर के उनके सारे शरीर में डंका मारने लगे। ಅವನು ಸವಿತಾ ಇರ್ಬೇಕಂದ್ರೆ ಅಲ್ಲಿರ್ತಕ್ಕಂತಹ ಜೇನುಹುಳ ಬಂದು ಅವನ ಶರೀರವನ್ನು ಕಸ್ಲಿಕ್ಕೆ ಶುರು ಮಾಡುತ್ತೆ. वो जंत्रा में छटपट करने लगे। ಆಗ ಇಲ್ಲಿರೋ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ, ಅವನಿಗೆ ನೋವಾಗ್ತಾ ಇದೆ, ಚಟ್ಪಡಿಸ್ತಾ ಇದ್ದಾನೆ ಅವನು. तथापि उनके मन में इच्छा है थोड़ा मधुमक्खी क्या बोले वो शहद को हम बच्चा करें। ಆದ್ರೂ ಅವನಿಗೆ ಇಚ್ಛೆ ಇದೆ, ಏನು ಅಲ್ಲಿರ್ತಕ್ಕಂತಹ ಜೇನು ಸ್ವಲ್ಪ ಸವಿಬೇಕು ಅಂತ ಆಸೆ, ಇಷ್ಟೆಲ್ಲ ಕಷ್ಟ ಇದ್ರು ಕೂಡ. किंतु संभव नहीं है। पहले एक बूंद आया, बहुत दूर से उसके गिरा, उसको वो चाटने लगा। पहले वो बूंद आया, चलने के प्रयास किए किंतु बहुत दूर से, ಒಂದು ತೊಟ್ಟು ಬೀಳ್ತು, ಅದನ್ನ ತಗೊಳ್ಳಿಕ್ಕೆ ಹೋಗ್ತಾನೆ, ಟೇಸ್ಟ್ ಮಾಡ್ಲಿಕ್ಕೆ ಅಂತ ಅವನು ಅದನ್ನ ಕ್ಯಾಚ್ ಮಾಡ್ಲಿಕ್ಕೆ ಹೋಗ್ತಾನೆ, ಅದು ಸ್ವಲ್ಪ ದೂರದಲ್ಲಿ ಬಿತ್ತು. फिर दूसरी आया, उसी प्रकार उसे प्रयास किया, दूसरी को करने के लिए वो भी केवल उसके नाक ऊपर गिर गया। ಎರಡನೇ ತೊಟ್ಟು ಬಿತ್ತು, ಅವನ ಮೂಗ್ ಮೇಲೆ ಬಿತ್ತು. किंतु जिहा उसके ऊपर नहीं गया। ಆದ್ರೆ ಅವನ ನಾಲಿಗೆ ಅವನ ಮೂಗನ್ನು ಸ್ಪರ್ಶ ಮಾಡಿ ಅದನ್ನು ರುಚಿ ಮಾಡ್ಲಿಕ್ಕೆ ಆಗಲಿಲ್ಲ. और तीसरी बूंद जब आने लगे, विचार करके जीभ को और थोड़ा बढ़ा करके वो बूंद के मन शायद बूंद को मैं इच्छा करूं। ಮೂರನೇ ತೊಟ್ಟು ಬೀಳುವ ಮುಂಚೆ ಅವನೇನ್ ಅನ್ಕೊಂತಾನೆ, ಇನ್ ಸ್ವಲ್ಪ ಮುಂದೆ ಹೋಗಿ ನಾನು ಅದನ್ನ ಹಿಡಿಬೇಕು ಅಂತ ಪ್ರಯತ್ನ ಪಡ್ತಾನೆ. इतने समय दो चूहा जो है, सफेद और काले चूहा जो डाल को काटते हैं, उनको काट दिया। ಆ ಸಮಯದಲ್ಲಿ ಎರಡು ಇಲಿ ಇತ್ತಲ್ಲ, ಒಂದು ಬಿಳಿ ಇಲಿ ಮತ್ತೆ ಕಪ್ಪು ಇಲಿ, ಅದು ಅವನು ಹಿಡಿದಿರ್ತಕ್ಕಂತ ರಂಬೆನ ಕಚ್ಚಿ ಏನ್ ಮಾಡುತ್ತೆ, ಅದನ್ನ ಬೀಳಿಸ್ಬಿಡುತ್ತೆ. इसके साथ वो नीचे गिर गया, चूहे गिर गए और सांप उसको काट दिया। ಅದೇ ಸಮಯದಲ್ಲಿ ಏನಾಗುತ್ತೆ, ಅವನು ಕೆಳಗಡೆ ಬಿದ್ದೋಗ್ತಾನೆ, ಅಲ್ಲಿರ್ತಕ್ಕಂತ ಒಂದು ಸರ್ಪ ಏನಿದೆ ಅದು ಅವನ್ನ ಕಚ್ಚಿಬಿಡುತ್ತೆ. इसके तात्पर्य है हमारी हम लोग इस संसार में रहने, इस संसार ऐसे अंधे कुएं के। ಇದರ ಅರ್ಥ ಏನು ಅಂದ್ರೆ, ಈ ಸಂಸಾರ ನಾವೇನು ಈ ಮೆಟೀರಿಯಲ್ ವರ್ಲ್ಡ್ ನಲ್ಲಿ ಇದ್ದೀವಿ, ಇದು ಒಂದು ಕತ್ತಲೆಯ ಬಾವಿಯ ಇದ್ದಂಗೆ. इसमें चूहे बिच्छू आदि सबसे हमको डंका मारने, नाना प्रकार की विषय चिंता करके हमें कष्ट दिया। ಸೊ ಈ ಸಂಸಾರದಲ್ಲಿ ಈ ವಿಷಯ ಚಿಂತನೆಗಳೇನೇನಿದೆ ಇದೆಲ್ಲ ಸರ್ಪ ಮತ್ತೆ ಇಲಿಗಳ ಹಾಗೆ. ಈ ಹಾವು ಮತ್ತೆ ಹುಲಿ ನಮ್ಮ ಮೃತ್ಯು, ಸಾವು. ಈ ಆನೆ ಒಂದಿತ್ತಲ್ಲ, ಮೈ ಉಡ್ತಾ ಇತ್ತಲ್ಲ ಆನೆ, ಅದೇನೋ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂತ ಅನೇಕ ವಿಷಯ ವಾಸನೆಗಳು. जैसे खुजली होने, खुजली खुजलाने आगे होता है, थोड़ी बाद में बहुत कष्ट होता है। ಹೇಗೆ ನಾವು ನವೆ ಆದಾಗ ಕೆರ್ಕೊಂತೀವಿ, ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಗಾಯ ಆಗುತ್ತಲ್ವಾ, ಕಷ್ಟ ಆಗುತ್ತೆ. ठीक इसी प्रकार इस संसार में अनेक विषय वासना लेकर के आते हैं और संसार में अनेक प्रकार के कष्ट आदि भोग करते हैं। ಹಾಗೇನೆ
ಈ ಸಂಸಾರದಲ್ಲಿ ಜೀವಿಗಳು ಅನೇಕವಾಗಿರ್ತಕ್ಕಂಥ ವಿಷಯ ವಾಸನೆಗಳನ್ನು ಇಟ್ಕೊಂಡು ಆಸಕ್ತಿಗಳನ್ನ ಇಟ್ಕೊಂಡು ಬರ್ತೀವಿ, ಮತ್ತೆ ಅದನ್ನ ಭೋಗ ಮಾಡ್ಲಿಕ್ಕೆ ಹೋದಾಗ ಅದರ ಕಷ್ಟವನ್ನು ಸಹ ನಾವು ಅನುಭವಿಸ್ತೀವಿ. और कालीत्व और सवित्व जो डाल को काट रहे थे इसके तात्पर्य दिन और रात. ಇಲ್ಲಿ ಕಪ್ಪು ಇಲಿ ಮತ್ತೆ ಬಿಳಿ ಇಲಿ ಇತ್ತಲ್ಲ, ಅದು ಡೇ ಅಂಡ್ ನೈಟ್, ಬೆಳಿಗ್ಗೆ ರಾತ್ರಿ. डे नाइट रात और दिन हमारे एक एक दिन हमें छाया प्राप्त हो गया है. ಒಂದೊಂದು ದಿವಸ ನಾವು ಹೀಗೆ ಕಳ್ಕೊಂತಾ ಇದೀವಿ, ಸಮಯ ವ್ಯರ್ಥ ಮಾಡ್ಕೊಂಡು. ಬ್ಲಾಕ್ ಇಲ್ಲಿ ರ್ಯಾಟ್ ಇರುತ್ತೆ, ವೈಟ್ ಇಲ್ಲಿ ಇರುತ್ತೆ, ಅದು ಬಂದು ಡೇ. There will be black and How old are you? 20. 20 years, that means you passed. 20 ವರ್ಷ बीस ಕಳೆದ साल ಆಯ್ತು. आप बिता दिया. वो 20 साल वापिस नहीं आएगा. यदि आपके 100 साल आयु हो तो 20 साल आप चले. ನಿಮ್ದು 100 ವರ್ಷ ಆಯುಷ್ ಇರುತ್ತಲ್ವಾ, ಅದರಲ್ಲಿ 20 ವರ್ಷ ಆಲ್ರೆಡಿ ಹೋಗಿದೆ ನಿಮ್ದು. आप जानते नहीं हो आपके आयु कितने हैं, लेकिन तथापि आप कहते हैं आप बढ़ रहे हैं, तो वास्तव रूप में आपके आयु घट रहे. ನೀವೇನು ಹೇಳಿದ್ರ ನಾವು ದೊಡ್ಡವರಾಗ್ತಾ ಇದೀವಿ ಅಂತ ಹೇಳ್ತೀವಿ, ಆದ್ರೆ ಭಕ್ತ ರೂಪದಲ್ಲಿ ಭಕ್ತಿಯಲ್ಲಿ ನಿಜವಾಗ್ಲೂ ನಾವು ದೊಡ್ಡವರಾಗ್ತಾ ಇಲ್ಲ, ನಮ್ಮ ಆಯುಷ್ ಕಳ್ಕೊಂತಾ ಇದೀವಿ, ನಾವು ಹತ್ರ ಆಗ್ತಾ ಇದೀವಿ ಸಾವಿಗೆ. हम सोचते हैं हम बढ़ रहे हैं, किंतु हम कहते हैं हमारी आयु घट रहे हैं. ನಾವೇನ್ ಅನ್ಕೊಂತಾ ಇದೀವಿ, ನಾವು ದೊಡ್ಡವರಾಗ್ತಾ ಇದೀವಿ ಅಂತ अर्थात ಆದ್ರೆ एक दिन और एक रात व्यतीत होकर चले गए मीन्स हमारे दिन और आयु धीरे धीरे घट रही है. ಒಂದು ದಿವಸ ಒಂದು ರಾತ್ರಿ ಕಳೀತು ಅಂದ್ರೆ ನಮ್ಮ ಒಂದು ದಿನ ಹೋಯ್ತು ಅಂತ ಲೆಕ್ಕ. ನಮ್ಮ ಇಡೀ ಜೀವನದ ಒಂದೊಂದು ದಿನ ಮತ್ತೆ ರಾತ್ರಿ ಕಡಿಮೆ ಆಗ್ತಾ ಹೋಗ್ತದೆ, ನಾವು ಸಾವಿರ ಹತ್ರ ಆಗ್ತಾ ಇದ್ದೀವಿ. और वो दिन और रात कभी लौट करके नहीं आएगा. ಮತ್ತೆ ಆ ದಿನ ರಾತ್ರಿ ಮತ್ತೆ ವಾಪಸ್ ಬರೋದಿಲ್ಲ ನಮಗೆ. और मधुमक्खी जो है ये क्या है, इस संसार में जो सुख आनंद आदि हम लोग मधु की छत्ता की भांति इस संसार में पुत्र करना और माता पिता भाई के सुख में हम पड़े. ಇಲ್ಲಿ ನಾವು ಜೇನ್ ಸವಿತಾ ಇರ್ತಾನಲ್ಲ, ಅಲ್ಲೊಬ್ಬ ವ್ಯಕ್ತಿ ಜೇನ್ ಏನು ಅಂದ್ರೆ ನಮ್ಮಲ್ಲಿ ಸಂಸಾರದಲ್ಲಿ ಇರ್ತಕ್ಕಂತಹ ಸುಖ ಆನಂದ ಸಂಬಂಧಗಳು. और मधुमक्खी जो आगे हानि की आगे गंगा मारे, इसके मतलब क्या अनेक प्रकार आत्मादी आदि और आदि किताब जल में हम भुक्त हो गए हैं, कष्ट पा रहे हैं. ಇಲ್ಲಿ ಮತ್ತೆ ಜೇನು ಹುಳಗಳು ಬಂದವನು ಕಟ್ತಾ ಇರ್ತಲ್ಲ, ಆದಿ ದೈವಿಕ, ಆದಿ ಭೌತಿಕ ಮತ್ತೆ ಆಧ್ಯಾತ್ಮಿಕ, ಇವು ಮೂರು ತಾಪದಿಂದ ನಾವು ಬೇಯ್ತಾ ಇದೀವಿ ಅಂತ ಅರ್ಥ. जीवन में हमको सुख प्राप्त करने के लिए प्रयास करते हैं, किंतु ನಮ್ಮ ಜೀವನದಲ್ಲಿ ನಮ್ಗೆ ಸುಖ ಬೇಕು ಅಂತ ನಾವೇನೋ ಪ್ರಯತ್ನ ಪಡ್ತೀವಿ, ಆದ್ರೆ ಕೊನೆಗೆ ಸಿಗೋದು ಅದರಿಂದ ದುಃಖನೇ. वास्तव रूप में विचार करके देखें कि हम सुख के लिए प्रयास करते हैं, किंतु आता है दुख आता है. ವಾಸ್ತವ ರೂಪದಲ್ಲಿ ವಿಚಾರ ಮಾಡಿ ನೋಡಿ, ನೀವೇನೋ ಸುಖ ಬೇಕು ಅಂತ ಬಯಸ್ತಿರಲ್ಲ, ಆದ್ರೆ ಅದರಿಂದ ನಿಮ್ಗೆ ಸಿಗೋದೇ ದುಃಖ. हम लोग एक सपना राज्य में पड़े हैं, ನಾವೊಂದು ಡ್ರೀಮಿ ವರ್ಲ್ಡ್ ನಲ್ಲಿ ಇದೀವಿ. इसलिए हम लोग सपना देख रहे हैं ये विवाह आदि करके प्रसाद आदि मकान भी बनाएंगे, अच्छी पैसा रोजगार करेंगे, हम सुख में, किंतु अंत में आ क्या आता है दुख दुखाई दुखाई. ನಾವು ಒಂದು ಈ ಡ್ರೀಮಿ ವರ್ಲ್ಡ್ ನಲ್ಲಿ ಏನ್ ಮಾಡ್ತಾ ಇದೀವಿ, ನಾವು ಮದುವೆ ಮಾಡ್ತೀವಿ, ಮತ್ತೆ ಮನೆ ಕಟ್ತೀವಿ, ಮತ್ತೆ ದುಡ್ಡು ಸಂಪಾದನೆ ಮಾಡ್ತೀವಿ, ಕೊನೆಯಲ್ಲಿ ನಾವು ಅದರಲ್ಲೇ ಬೀಳ್ತೀವಿ. इस जगत में किसी व्यक्ति के पूछो ये आप सुख में है कि दुख में? ನೀವು ಯಾರನ್ನಾದ್ರೂ ಕೇಳಿ, ನೀವು ಸುಖವಾಗಿದ್ದೀರಾ ದುಃಖವಾಗಿದ್ದೀರಾ, सभी लोग कहेंगे हम दुख में हैं. ಎಲ್ಲರೂ ಹೇಳ್ತಾರೆ ನಾವು ದುಃಖದಲ್ಲೇ ಇದ್ದೀವಿ. क्योंकि सुख के लिए हम संसार बढ़ाते हैं. ನಾವು ಸುಖಕ್ಕೋಸ್ಕರ ಈ ಸಂಸಾರ ಮಾಡ್ಕೊಂತೀವಲ್ಲ. सुखेर लागिया सुखेर बांधिनो अनले पूरिया खेलो. सुख के लिए हम ये संसार बचाते हैं. ಸುಖಕ್ಕೋಸ್ಕರ ನಾವು ಈ ಸಂಸಾರವನ್ನು ಮುಂದೆ ನಡೆಸ್ಕೊಂಡು ಹೋಗ್ತೀವಿ. सुखेर लागिया इधर आग से सब जल गया. ಹೇಗೆ ಕಾಡು ಅಗ್ನಿಯಿಂದ ಭಸ್ಮವಾಗೋಗುತ್ತೋ ಹಾಗೆ ಇವೆಲ್ಲ ಒಂದು ದಿವಸ ನಾಶ ಆಗುತ್ತೆ. कोई व्यक्ति के पूछो जब भाई तुम जीवन में तुम्हारा सुख मिला, वो कहते सुख नहीं केवल दुख मिला.
ಯಾರನ್ನಾದ್ರೂ ಕೇಳಿ ನೀವು ನಿಮಗೆ ಸುಖ ಜೀವನದಲ್ಲಿ ನಿಮಗೆ ಸುಖ ಸಿಗ್ತಾ ಇಲ್ಲ सामान्य सुख दिखाई पड़ता है ಸಾಮಾನ್ಯ ರೂಪದಲ್ಲಿ ಕೆಲವೊಮ್ಮೆ ಸ್ವಲ್ಪ ಸ್ವಲ್ಪ ಸುಖ ಸಿಗುತ್ತೆ जैसे पुत्र बनना, माता पिता भाई बहन के परिवार की